ಸಂಸತ್ನಲ್ಲಿ ನಡೆದ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಬಗೆದಷ್ಟು ಬಯಲಾಗುತ್ತಲೇ ಇದೆ ರಹಸ್ಯ. ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಮನೋರಂಜನ್ಗೆ ಹಣ ಬರ್ತಿದ್ದದ್ದು ಎಲ್ಲಿಂದ? ವಿದೇಶದಿಂದ ಬಂತ ಅಥವಾ ಕರ್ನಾಟಕದಿಂದಲೇ ಬಂತ? ಈ ಬಗ್ಗೆ ನಿಮ್ಮ ಪವರ್ ಟಿವಿ ಬಳಿ ಇದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಮನೋರಂಜನ್ಗೆ ಹಣ ಎಲ್ಲಿಂದ ಬರ್ತಾ ಇತ್ತು? ಸ್ನೇಹಿತನಿಂದ ಫಂಡಿಂಗ್ ಆಗ್ತಾ ಇತ್ತಾ? ದೆಹಲಿಯಿಂದ ಬರ್ತಾ ಇತ್ತಾ ಅಥವಾ ಬೆಂಗಳೂರಿನಿಂದಲೇ ಬರ್ತಾ ಇತ್ತಾ? ಈ ಮಾಹಿತಿಯನ್ನ ನಿಮ್ಮ ಪವರ್ ಟಿವಿ ನಿಮ್ಮ ಮುಂದಿಡುತ್ತೆ. ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ ನಿಮ್ಮ ಪವರ್ ಟಿವಿ. ದೆಹಲಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ನಿರುದ್ಯೋಗಿ ಮನೋರಂಜನ್ಗೆ ಹಣ ಕಳಿಸ್ತಾ ಇದ್ದದ್ದು ಯಾರು? ಎಲ್ಲಿಂದ ಆತನಿಗೆ ಹಣ ಬರ್ತಾ ಇತ್ತು? ಬಾಗಲಕೋಟೆ ಬಳಿಕ ಮೈಸೂರಿನ ಸ್ನೇಹಿತನ ಲಿಂಕ್ ಬಹಿರಂಗವಾಗಿದೆ. ಮೈಸೂರಿನಿಂದಲೇ ಮನೋರಂಜನ್ಗೆ ಫಂಡಿಂಗ್ ಆಗ್ತಾ ಇತ್ತು. ಹಣ ಮೈಸೂರಿನಿಂದ ಬರ್ತಾ ಇತ್ತು. ಸೂರಪ್ಪ ಎಂಬ ಸ್ನೇಹಿತನಿಂದಲೇ ಹೋಗ್ತಾ ಇತ್ತು ಹಣ. ಹೇರ್ ಕಟಿಂಗ್ ಸಲೂನ್ ನಡೆಸ್ತಾ ಇದ್ದಂತಹ ಸ್ನೇಹಿತ ಸೂರಪ್ಪನಿಂದ ಮನೋರಂಜನ್ಗೆ ಹಣ ರವಾನೆಯಾಗ್ತಾ ಇತ್ತು. ಮೈಸೂರಿನ ವಿಜಯನಗರದಲ್ಲಿರುವಂತಹ ಹೇರ್ ಸಲೂನ್. ದೆಹಲಿ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕಳೆದ 2 ದಿನಗಳಿಂದ ಪೊಲೀಸರಿಂದ ಸೂರಪ್ಪ ವಿಚಾರಣೆ ನಡೀತಾ ಇದೆ. ಸಣ್ಣ ಪುಟ್ಟ ಖರ್ಚಿಗೆ ಮನೆಯವರೇ ಹಣ ಕೊಡ್ತಾ ಇದ್ರು. ಮನೋರಂಜನ್ಗೆ ಹೆಚ್ಚಿಗೆ ಹಣವನ್ನ ಕೇಳ್ತಾ ಇರಲಿಲ್ಲ ಮನೆಯವರ ಬಳಿ. ಮನೋರಂಜನ್ ಹೆಚ್ಚು ಹಣ ಕೊಡ್ತಾ ಇದ್ದದ್ದು ಸೂರಪ್ಪ, ಆತನ ಸ್ನೇಹಿತ ಸೂರಪ್ಪ ಎಂಬ ಮಾಹಿತಿ ಈಗ ಬಹಿರಂಗವಾಗಿದೆ. ಕಳೆದ 2 ದಿನಗಳಿಂದ ಪೊಲೀಸರು ಸೂರಪ್ಪನನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಆ ವಿಚಾರಣೆ ಸಂದರ್ಭದಲ್ಲಿ ಈ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಸೂರಪ್ಪನೇ ಮನೋರಂಜನ್ಗೆ ದೊಡ್ಡ ಮಟ್ಟದ ಹಣವನ್ನ ತಲುಪಿಸ್ತಾ ಇದ್ದ, ಸೂರಪ್ಪನಿಂದಲೇ ಹಣ ರವಾನೆ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಬಹಿರಂಗವಾಗಿದೆ. ನಿರುದ್ಯೋಗಿ ಮನೋರಂಜನ್ಗೆ ಹಣ ಕಳಿಸ್ತಾ ಇದ್ದ ಸೂರಪ್ಪ. ಮನೋರಂಜನ್ಗೆ ಸ್ನೇಹಿತರಿಲ್ಲ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ರು. ಆರೋಪಿ ಬಾಯ್ಬಿಟ್ಟ ಹೆಸರು ಆಧರಿಸಿ ತನಿಖೆ ನಡೀತಾ ಇದೆ. ತನಿಖೆ ವೇಳೆ ಹೊರಬರ್ತಾ ಇದೆ ಒಂದೊಂದೇ ವಿಚಾರ. ಫಂಡಿಂಗ್ ಮಾಡ್ತಾ ಇದ್ದಂತಹ ಸೂರಪ್ಪ, ಆತನನ್ನ ವಿಚಾರಣೆ ಮಾಡಿ ಆತನಿಂದ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಕಳೆದ 2 ದಿನಗಳಿಂದ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಒಂದೊಂದೇ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ. ಆದ್ರೆ ಕುಟುಂಬಸ್ಥರ ಪ್ರಕಾರ ಮನೋರಂಜನ್ಗೆ ಸ್ನೇಹಿತರೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಸಾಯಿ ಕೃಷ್ಣನನ್ನ ವಶಕ್ಕೆ ಪಡೆದಿದ್ರು ಬಾಗಲಕೋಟೆಯಲ್ಲಿ ಪೊಲೀಸರು. 30 ವರ್ಷದ ಸಾಯಿ ಕೃಷ್ಣ ಬಲೆಗೆ ಬಿದ್ದಿದ್ದ. ಆ ನಂತರದಲ್ಲಿ ಮೈಸೂರಿನಲ್ಲಿ ಈಗ ಸೂರಪ್ಪ. ಸಾಯಿ ಕೃಷ್ಣ ಲಿಂಕ್ ಆಧರಿಸಿ ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾರೆ. ದೆಹಲಿಗೂ ಕರೆದೊಯ್ದು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾರೆ ಪೊಲೀಸರು. ಆರೋಪಿಗಳಿಗೆ ಸಾಯಿ ಕೃಷ್ಣ ಪರಿಚಯ ಹೇಗೆ ಅಂತ ವಿಚಾರಣೆಯನ್ನ ನಡೆಸಿದ್ರು. ಮನೋರಂಜನ್ ರೂಮ್ಮೇಟ್ ಆಗಿದ್ದ ಈ ಸಾಯಿ ಕೃಷ್ಣ, ಈತನನ್ನ ಬಾಗಲಕೋಟೆಯಲ್ಲಿ ವಶಕ್ಕೆ ಪಡಿತಾರೆ. ಕಾಲೇಜು ಬಳಿಕ ಇಬ್ಬರು ಕೂಡ ಪರಸ್ಪರ ಫೋನ್ ಮೂಲಕ ಸಂಪರ್ಕದಲ್ಲಿದ್ರು. ಮನೋರಂಜನ್ ಡೈರಿ ಕಾಲ್ ಲಿಸ್ಟ್ ನಲ್ಲಿ ಸಾಯಿ ಕೃಷ್ಣ ಹೆಸರಿರುತ್ತೆ. ಸಾಯಿ ಕೃಷ್ಣಗೆ ಅನೇಕ ಬಾರಿ ಕಾಲ್ ಮಾಡಿ ಮಾತನಾಡಿರ್ತಾನೆ ಮನೋರಂಜನ್. ಜಗಲಿ ನಿವೃತ್ತ ಡಿವೈಎಸ್ಪಿ ಪುತ್ರನಾಗಿದ್ದಾನೆ ಈ ಸಾಯಿ ಕೃಷ್ಣ. ಬಾಗಲಕೋಟೆಯಲ್ಲಿ ಸಾಯಿ ಕೃಷ್ಣನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಮನೋರಂಜನ್ ಸ್ನೇಹಿತ, ಮತ್ತೊಬ್ಬ ಸ್ನೇಹಿತ ಸೂರಪ್ಪ ಅನ್ನೋದು ಗೊತ್ತಾಗುತ್ತೆ. ಆತನನ್ನ ಮೈಸೂರಿನಲ್ಲಿ ವಶಕ್ಕೆ ಪಡಿತಾರೆ. ಆದ್ರೆ ಕುಟುಂಬಸ್ಥರ ಪ್ರಕಾರ ಮನೋರಂಜನ್ಗೆ ಯಾವೊಬ್ಬ ಸ್ನೇಹಿತ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಈಗ ವಿಚಾರಣೆ ಸಂದರ್ಭದಲ್ಲಿ ಒಬ್ಬೊಬ್ಬರ ಹೆಸರೇ ಆಚೆ ಬರ್ತಾ ಇದೆ. ಮೊದಲು ಸಾಯಿ ಕೃಷ್ಣ ಬಾಗಲಕೋಟೆಯಲ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಂತರದಲ್ಲಿ ಸೂರಪ್ಪ ಅನ್ನುವಂತಹ ಹೆಸರು ಆಚೆ ಬರುತ್ತೆ. ಸೂರಪ್ಪನನ್ನ ಮೈಸೂರಿನಲ್ಲಿ ವಶಕ್ಕೆ ಪಡಿತಾರೆ. ಈಗ ಸೂರಪ್ಪನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಫಂಡಿಂಗ್ ಅಂದ್ರೆ ಮನೋರಂಜನ್ಗೆ ಹಣ ಸೂರಪ್ಪನಿಂದ ಹೋಗ್ತಾ ಇತ್ತು, ಆತನಿಂದಲೇ ಫಂಡಿಂಗ್ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿಗಳು ಈಗ ಹೊರ ಬರ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಮಾಹಿತಿಗಳು, ಸ್ಫೋಟಕ ಮಾಹಿತಿಗಳು ಆಚೆ ಬರ್ತಾ ಇರುವಂತದ್ದು. ಸ್ನೇಹಿತರೇ ಇಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಒಬ್ಬೊಬ್ಬರ ಹೆಸರು, ಒಂದೊಂದೇ ಮಾಹಿತಿಗಳು ಆಚೆ ಬರ್ತಾ ಇದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆಗಳು ಏನೇನಾಗ್ತಾ ಇದೆ ಅಂತ ಸಂತೋಷ್. ರಜನಿ, ಪ್ರಮುಖವಾಗಿ ಡಿಸೆಂಬರ್ 13ರಂದು ನಡೆದಂತಹ ಸಂಸತ್ತಿನ ಮೇಲೆ ಭದ್ರತಾ ವೈಫಲ್ಯಕ್ಕೆ ಪ್ರಮುಖ ಕಾರಣವಾಗಿರುವಂತಹ ಈ ಒಂದು ಗ್ಯಾಂಗ್ ಏನಿದೆ,
ಒಟ್ಟು 4 ರಾಜ್ಯಗಳಲ್ಲಿ ಸ್ನೇಹಿತರು ಒಟ್ಟುಗೂಡಿ ನಡೆಸಿರುವಂತಹ ಈ ಒಂದು ಭದ್ರತಾ ವೈಫಲ್ಯ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಜೊತೆಗೆ ಅದರ ಒಂದು ವಿಚಾರಣೆಯನ್ನ ಇದೀಗ ದೆಹಲಿಯ SIT ತಂಡ ವಿಶೇಷ ಸೆಲ್ ಕೂಡ ನಡೆಸ್ತಾ ಇದೆ. ಜೊತೆಗೆ ಈಗಾಗಲೇ ಅಧಿಕಾರಿಗಳು ಹಂತವಾಗಿ ಆರೋಪಿಗಳ ಬ್ಯಾಕ್ ಗ್ರೌಂಡ್ ಗಳನ್ನ ಅಂದ್ರೆ ಹಿನ್ನೆಲೆಯನ್ನ ಈಗಾಗಲೇ ಪತ್ತೆ ಮಾಡುವಂತಹ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸಹಜವಾಗಿ ಕರ್ನಾಟಕದ ಮನೋರಂಜನ್ ವ್ಯಕ್ತಿ, ಆತನ ಹಿನ್ನೆಲೆ ಏನು, ಜೊತೆಗೆ ಆತನ ಚಟುವಟಿಕೆಗಳೇನಾಗಿತ್ತು, ಆತನ ಸ್ನೇಹಿತರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತನಿಗೆ ಹಣ ಯಾವ ರೀತಿಯಾಗಿ ಈ ಎಲ್ಲಾ ಚಟುವಟಿಕೆಗಳಿಗೆ ಸಹಜವಾಗಿ ಆ ಹಣದ ಅವಶ್ಯಕತೆ ಇರುತ್ತೆ, ಇದನ್ನ ಯಾರು ಪೂರೈಕೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಮೊದಲಿಗೆ ಸಾಯಿ ಕೃಷ್ಣ ಅನ್ನುವಂತಹ ಆತನ ಸ್ನೇಹಿತನ ಹೆಸರು ಕೂಡ ಲಭ್ಯವಾಗಿದೆ. ಜೊತೆ ಆತನಿಂದ ಹಣ ಪೂರೈಕೆ ಆಗ್ತಾ ಇರುತ್ತೆ, ಸಂದಾಯವಾಗ್ತಾ ಇರುತ್ತೆ. ಅದಾದ ಬಳಿಕ ಇದೀಗ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಸೂರಪ್ಪ ಅನ್ನುವಂತಹ ವ್ಯಕ್ತಿಯಿಂದಲೂ ಕೂಡ ಇದೀಗ ಫಂಡಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇದು ಕೇವಲ ಇವರಿಬ್ಬರಿಗೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ಮತ್ತಷ್ಟು ಇವರ ಈ ಒಂದು ಸ್ನೇಹಿತರ ಜಾಡು ಯಾವ ಒಂದು ಲಿಂಕ್ಗೆ ಹೋಗಿ ಟಚ್ ಆಗುತ್ತೆ? ಯಾಕೆಂತ ಹೇಳಿದ್ರೆ ಇಷ್ಟೊಂದು ಪ್ರೇರಣೆಗೊಳ್ಳುವುದಕ್ಕೆ ಕಾರಣ ಇದ್ದಿದ್ದಾದ್ರೂ ಏನೋ, ಯಾಕೆಂತ ಹೇಳಿದ್ರೆ ಬೇರೆ ಯಾವ್ದಾದ್ರು ರೀತಿಯಾದಂತ ಒಂದು ಕಾನೂನು ಬಾಹಿರ ಚಟುವಟಿಕೆಗಳ ಒಂದು ಸಂಘಟನೆಗಳಿಗೆ ಇವರೊಂದು ಲಿಂಕ್ಗಳೇನಾದ್ರೂ ಇದೆಯಾ? ಈ ರೀತಿಯಾದಂತಹ ಒಂದು ಸಂಪೂರ್ಣ ತನಿಖೆಗಳನ್ನ ನಡೆಸೋದಕ್ಕೆ ದೆಹಲಿಯ ವಿಶೇಷ ಸೆಲ್ ಈಗಾಗಲೇ ಮುಂದಾಗಿರುವಂತದ್ದು. ಹೀಗಾಗಿ ಇಬ್ಬರನ್ನು ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿರುವಂತಹ ದೆಹಲಿಯ ವಿಶೇಷ ಸೆಲ್ ಮತ್ತಷ್ಟು ಆ ಇಬ್ಬರ ಹಿನ್ನೆಲೆಯನ್ನು ಕೂಡ ಈಗಾಗಲೇ ಕಲೆ ಹಾಕೋದಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿಯಾಗಿ ಹರಿಯಾಣ ಇರ್ಬೋದು, ಜೊತೆಗೆ ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶದ 4 ಜನ ಆರೋಪಿಗಳೇನಿದ್ದಾರೆ ಈಗಾಗಲೇ ಸಂಸತ್ನ ಮೇಲೆ ಭದ್ರತಾ ವೈಫಲ್ಯಕ್ಕೆ ಕಾರಣ ಆಗಿರುವಂತಹ ಸಾಗರ್ ಶರ್ಮಾ ಇರ್ಬೋದು, ಜೊತೆಗೆ ಇನ್ನಿದ್ದಂತಹ ಎಲ್ಲ ಆರೋಪಿಗಳ ಮಾಹಿತಿಗಳನ್ನು ಕೂಡ ಈಗ ಹಂತವಾಗಿ ಕಲೆ ಆಗ್ತಾ ಇದೆ. ಈ ಎಲ್ಲರೂ ಈ 4 ಜನರನ್ನ ಹೊರತುಪಡಿಸಿ ಇನ್ನು ಉಳಿದಂತ ಈ ಅವರ ಸ್ನೇಹಿತರುಗಳಿಗೆ ಬೇರೆ ಯಾವುದಾದ್ರು ರೀತಿಯಾದಂತಹ ಒಂದು ಕಾರ್ಪೊರೇಟ್ ಲಿಂಕ್ ಮೂಲಕವಾಗಿ ಬೇರೆ ಅಹಿತಕರ ಕಾನೂನು ಬಾಹಿರ ಚಟುವಟಿಕೆಗಳ ಗ್ಯಾಂಗ್ಗಳ ಮೇಲೆ ಏನಾದ್ರು ಇವರಿಗೆ ಲಿಂಕ್ಗಳಿತ್ತಾ? ಈ ರೀತಿಯಾದಂತಹ ಹಂತವಾದಂತಹ ಮಾಹಿತಿಗಳನ್ನು ಕಲೆ ಹಾಕಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸಂಪೂರ್ಣವಾದಂತಹ ತನಿಖೆ ಬಹುಶಃ ಇನ್ನೊಂದು ವಾರ 10 ದಿನಗಳ ಒಳಗಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ಅದನ್ನ ಸಂಸತ್ತಿನ ಸ್ಪೀಕರ್ ಅವರ ಒಂದು ಲೋಕಸಭಾ ಕಚೇರಿಗೂ ಕೂಡ ಕಳಿಸಿದ ಬಳಿಕ ಸಂಪೂರ್ಣವಾದಂತಹ ಈ ಒಂದು ಘಟನೆಗೆ ಭದ್ರತಾ ವಹಿಸಲಿಕ್ಕೆ ಈ ಆರೋಪಿಗಳು ಪ್ರಮುಖ ಕಾರಣಗಳೇನು ಅಂತದನ್ನ ಬಹುಶಃ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿದೆ. ಇದು ನಿಮ್ಮ ಶಕ್ತಿ.